ಸ್ಕ್ವಾಡ್ ಆ್ಯಕ್ಚುಲಿ ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ನಿಮಗೆ ಈ ಸ್ಥಳದಲ್ಲಿ ಹಿಸ್ಟಾರಿಕಲ್ ಪ್ಲೇಸ್ ಒಂದನ್ನು ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಆ್ಯಕ್ಚುಲಿ ನಾವು ಆ ಸ್ಥಳದ ಮುಂದೆ ನಿಂತಿರ್ತಕ್ಕಂಥದ್ದು ಏನಪ್ಪ ಇವನು ಬಂಡೆಕಲ್ ಮೇಲೆ ಯಾವುದೋ ಒಂದು ಗುಂಡಿ ಇರ್ತಕ್ಕಂಥ ಸ್ಥಳವನ್ನು ತೋರಿಸಿ ಹಿಸ್ಟಾರಿಕಲ್ ಪ್ಲೇಸ್ ಅಂತ ಹೇಳ್ತಾ ಇದ್ದಾನಲ್ಲ ಅಂತಂತ ತಪ್ಪು ತಿಳ್ಕೊಬೇಡಿ. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಲ್ಲಿ ನಿಮಗೆ ಹೇಳಿದ್ದೆ ಅಯೋಧ್ಯಕ್ಕೂ ಈ ಮನ್ಗೂ ಏನೋ ಒಂದು ಸಂಬಂಧ ಇದೆ ಅಂತಂತ ಹೇಳಿದ್ದೆ ಅಲ್ವಾ. ಅದು ಬೇರೆ ಏನಲ್ಲ, ಸ್ಕ್ವಾಡ್ ಏನಪ್ಪ ಸೈಕ್ಲಿಂಗ್ ಎಲ್ಲ ಮುಗಿಸ್ಬಿಟ್ಟು ಯಾವುದೋ ಕಾಡಲ್ಲಿ ಹೋಗಿ ವಿಡಿಯೋ ಮಾಡ್ತಿದ್ದೇನೆ ಅಂತ ಗಾಬರಿಯಿಂದ ನೋಡ್ತಿದ್ದೀರಾ. ಆ್ಯಕ್ಚುಲಿ ಇವತ್ತು ನಾವು ಪ್ರಯಾಣ ಮಾಡ್ತಿರ್ತಕ್ಕಂಥ ಸ್ಥಳ ಕಾಡಿನ ಕಡೆಗೆ, ಬಟ್ ನಾವು ನಿಂತಿರ್ತಕ್ಕಂಥದ್ದು ವಿಲೇಜ್ನ ನಿಯರ್ ಇರ್ತಕ್ಕಂಥ ಒಂದು ಪ್ರೈವೇಟ್ ಪ್ಲೇಸಲ್ಲಿ. ಇನ್ನೊಂದೇನಪ್ಪ ಅಂತಂದರೆ, ಕೆಲವು ದಿನಗಳ ಹಿಂದೆ ಉತ್ತರ ಪ್ರದೇಶದಲ್ಲಿ ಹಿಂದೂಗಳ ಬಹುವಷ್ಟು ವರ್ಷಗಳ ಕನಸು ಅಂತ ಕೂಡ ಹೇಳ್ಬೋದು, ಅಯೋಧ್ಯದಲ್ಲಿ ರಾಮ ಮಂದಿರ ಅನ್ನೋದನ್ನು ಉದ್ಘಾಟನೆ ಮಾಡಿದ್ರು ಅಲ್ವಾ. ಸೊ ಆ ರಾಮ ಮಂದಿರಕ್ಕೂ ಇಲ್ಲಿನ ಮಣ್ಣಿಗೂ ಏನೋ ಒಂದು ಕನೆಕ್ಷನ್ ಇದೆ. ಆ ಕನೆಕ್ಷನ್ ಬಗ್ಗೆ ನಿಮಗೆ ಒಂದಷ್ಟು ಮಾಹಿತಿನ ಕ್ಲಿಯರ್ ಕಟ್ ಆಗಿ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನನ ಈ ವಿಡಿಯೋ ಮುಖಾಂತರ ಮಾಡ್ತಿದ್ದೀನಿ. ಸೊ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿ ಬಂದೆ ಮರೀದಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲಲ್ಲಿ ಇಟ್ಕೊಳ್ಳಿ. ಹಾಗೆ ಈ ವಿಡಿಯೋನ ಫ್ರೆಂಡ್ಸು ಫ್ಯಾಮಿಲಿ ಅಂತ ಎಲ್ರಿಗೂ ಶೇರ್ ಮಾಡಿ. ಮುಖ್ಯವಾಗಿ ರಾಮ ಭಕ್ತರು ಯಾರಿರ್ತಾರೋ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಈ ವಿಡಿಯೋನ ತಲುಪಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡಿ. ಇವಾಗ ಪ್ರಯಾಣ ಅನ್ನೋದನ್ನ ಶುರು ಮಾಡೋಣ. ಸ್ಕ್ವಾಡ್ ಫೈನಲಿ ಟೆಂಪಲ್ ನಿಯರ್ ಬಂದಿದ್ದೀವಿ. ಆ್ಯಕ್ಚುಲಿ ಮೇನ್ ಗೇಟಲ್ಲಿ ನಾವು ನಿಂತಿರ್ತಕ್ಕಂಥದ್ದು. ಈ ಟೆಂಪಲ್ಗೆ ಬರಲಿಕ್ಕೆ ವಿಲೇಜಿಂದ ಕಾಲ್ದಾರಿಗಳು ಸಹ ಇವೆ. ಅದಷ್ಟೇ ಅಲ್ಲ, ಚಾಮರಾಜನಗರದಿಂದ ಈ ಟೆಂಪಲ್ಗೆ ಬರಲಿಕ್ಕೆ 40+ ಕಿಲೋಮೀಟರ್ ಆಗುತ್ತೆ. ಮತ್ತು ನೀವು ನೋಡ್ಬೋದು ಸುತ್ತಲೂ ಬರೀ ಫಾರೆಸ್ಟ್ ಸೆಷನ್ನೇ ಇರ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ಬೋದು. ಅದಷ್ಟೇ ಅಲ್ಲ, ಈ ಪ್ಲೇಸು ತಮಿಳ್ನಾಡಲ್ಲೇ ಲೊಕೇಟ್ ಆಗಿದ್ರು ಇಲ್ಲಿ ಯಥೇಚ್ಛಿನ ರೀತಿಯಲ್ಲಿ ಕನ್ನಡಿಗರು ವಾಸವನ್ನು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ತಮಿಳಿಗೆ ಏನು ಆದ್ಯತೆ ಇದೆಯೋ ಅದೇ ರೀತಿ ಕನ್ನಡಕ್ಕೂ ಸಹ ಇಲ್ಲಿ ಆದ್ಯತೆ ಅನ್ನೋದನ್ನು ಕೊಡ್ತಾರೆ. ಸರಿ, ಇವಾಗ ನಾವು ಒಳಗಡೆ ಹೋಗಿ ಟೆಂಪಲ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ. ನಾವು ಟೆಂಪಲ್ ಒಳಗಡೆ ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿಗೆ ಯಥೇಚ್ಛಿನ ರೀತಿಯಲ್ಲಿ ವಯಸ್ಸಾದವರು ಇನ್ನೂ ಸಹ ಬಂದ್ಕೊಂಡೇ ಇರ್ತಾರೆ. ಇವಾಗ ಅಲ್ಲೊಬ್ಬರು ಅಜ್ಜ ನಡ್ಕೊಂಬರ್ತಾ ಇದ್ದಾರೆ ನೋಡಿ, ಅವರು ಯಾವಾಗಲೂ ಬರ್ತಾ ಇರ್ತಾರೆ. ಅವಾಗವಾಗ ನಾವು ದೇವಸ್ಥಾನಕ್ಕೆ ಬಂದಾಗೆಲ್ಲ ಅವ್ರನ್ನ ನೋಡ್ತಾ ಇರ್ತೀವಿ. ಮತ್ತು ಇಲ್ಲಿ ಫಾರೆಸ್ಟ್ ಕಂಟ್ರೋಲ್ ಇರೋದ್ರಿಂದ ಸ್ವಲ್ಪ ಡ್ರಿಂಕ್ಸು ಮತ್ತು ಬೇರೆ ಬೇರೆ ವಿಷಯಗಳನ್ನ ಭಯಂಕರ ಸ್ಟ್ರಿಕ್ಟ್ಲಿ ಬಂದು ವಾಚ್ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ದೇವಸ್ಥಾನ ಅನ್ನೋದನ್ನು ತುಂಬಾ ಭಯಂಕರವಾಗಿ ಮೇಂಟೈನ್ ಮಾಡ್ಕೊಂಡು ಬಂದಿರತಕ್ಕಂಥದ್ದನ್ನು ನಾವು ನೋಡ್ಬೋದು. ಬಟ್ ಇವಾಗ ಯಥೇಚ್ಛಿನ ರೀತಿಯಲ್ಲಿ ಮಳೆ ಆಗಿಲ್ಲ ಅಲ್ವಾ. ಸೊ ಹಾಗಾಗಿ ಹಚ್ಚ ಹಸಿರಿನಿಂದ ಕೂಡಿರ್ತಕ್ಕಂಥ ಒಂದು ಸೌಂದರ್ಯ ಸೊಬಗನ್ನು ನಾವು ಇಲ್ಲಿ ಕಾಣಲಿಕ್ಕೆ ಸಾಧ್ಯವಾಗ್ತಿಲ್ಲ. ಬಟ್ ಈ ಶ್ರಾವಣ ಮಾಸ ಏನಿರುತ್ತಲ್ಲ, ಆ ಟೈಮಲ್ಲಿ ಈ ಕಡೆ ಬಂದರೆ ನಿಜಕ್ಕೂ ಪ್ಲೇಸ್ ಅಂತೂ ಆಸಮಾಗಿರುತ್ತೆ. ಮತ್ತು ಇಲ್ಲಿ ಏನಪ್ಪ ಇತಿಹಾಸ ಅಂತಂದರೆ ಅದನ್ನು ನಾನು ನಿಮಗೆ ಒಳಗಡೆ ಹೋಗಿ ತೋರಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ಫೈನಲಿ ನಾವು ಅಂದ್ಕೊಂಡಿದ್ದ ಪ್ಲೇಸಿಗೆ ಬಂದು ರೀಚ್ ಆಗಿದ್ದೀವಿ. ಸುತ್ತಲೂ ಕಾಡು, ಮಧ್ಯೆ ಒಂದು ಐತಿಹಾಸಿಕ ಸ್ಥಳ. ಇಲ್ಲಿ ನೀವು ನೋಡ್ಬೋದು, ಬಂದವರು ಕಾಲ್ಗಿಲ್ಲೆಲ್ಲ ವಾಸ ಮಾಡಲಿಕ್ಕೆ ಬೋರ್ವೆಲ್ ಇತ್ತು. ಬಟ್ ಗಜರಾಯ ಅದನ್ನು ಸಹ ಮುರಿದಾಕ್ಬಿಟ್ಟವ್ರೆ. ಮತ್ತು ಇಲ್ಲಿ ವಾಟರ್ ಕನೆಕ್ಷನ್ ಕರೆಕ್ಟಾಗಿ ಇಲ್ಲ ಅಂದ್ಕೊಳ್ತೀನಿ. ನಾನು ಚಿಕ್ಕವನಾಗಿದ್ದಾಗ ಮತ್ತು ರೀಸೆಂಟ್ಲಿ ಬರಬೇಕಾದ್ರೂ ಸಹ ಎಲ್ಲ ವಾಟರ್ ಕನೆಕ್ಷನ್ ಎಲ್ಲ ಕರೆಕ್ಟಾಗಿತ್ತು. ಇಲ್ಲಿ ನೋಡ್ಬೋದು ಎಷ್ಟು ಒಂದು ದಪ್ಪದ ಲತ್ತಿಯನ್ನು ಇಟ್ಬಿಟ್ಟೋಗಿದೆ ಅಂತಂತ ಆನೆ. ತುಂಬ ಆನೆ ಅಟ್ಟಗಾಸ ಅನ್ನೋದು ಈ ಸ್ಥಳದಲ್ಲಿ ಯಥೇಚ್ಛಿನ ರೀತಿಯಲ್ಲಿ ಇರುತ್ತೆ. ಮತ್ತು ನೀವು ಕೊಳದಲ್ಲಿರ್ತಕ್ಕಂಥ ನೀರನ್ನು ಸಹ ನೋಡ್ಬೋದು, ತುಂಬಾ ಕಲರು ಫುಲ್ಲು ಚೇಂಜ್ ಆಗಿಬಿಟ್ಟಿದೆ. ಒಂದು ಕಡೆ ಕಸ ಕಡ್ಡಿ ಮತ್ತು ಮರದ ಎಲೆಗಳೆಲ್ಲ ಉದುರಿ ಚೇಂಜ್ ಆಗಿರ್ತಕ್ಕಂಥದ್ದು, ಇನ್ನೊಂದು ಕಡೆ ಆನೆ ಲತ್ತಿ ಅನ್ನೋದು ಮಿಕ್ಸ್ ಆಗಿ ಈ ನೀರು ಈ ಕ್ಲಾಗ್ ಬಂದಿರತಕ್ಕಂಥದ್ದು. ಮತ್ತು ಈ ಸ್ಥಳದ ಬಗ್ಗೆ ನಿಮಗೆ ಒಂದಷ್ಟು ಇತಿಹಾಸನ ತಿಳಿಸ್ಕೊಡ್ತೀನಿ ಅಂತ ಹೇಳಿದೆ ಅಲ್ವಾ. ಸೊ ಅದನ್ನು ನಾನು ನಿಮಗೆ ತಿಳಿಸ್ಕೊಡೋಕ್ಕೂ ಮುಂಚೆ ನಾನು ಹೋಗಿ ದೇವ್ರ ದರ್ಶನ ಮಾಡಿ ಬರ್ತೀನಿ. ಬನ್ನಿ ಹೋಗೋಣ. ರಾಮಾಯ ರಾಮಭದ್ರಾಯ ನಮಃ ರಾಮಚಂದ್ರಾಯ ಸೀತಾ ಆ್ಯಕ್ಚುಲಿ ನಾವು ಇವಾಗ ಇರ್ತಕ್ಕಂಥದ್ದು ದೇವಾಲಯದ ಒಳಗಡೆ. ನೀವು ನೋಡ್ಬೋದು ಇಲ್ಲಿ ಒಂದಷ್ಟು ಕೆತ್ತನೆಗಳನ್ನ ಮಾಡಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಅಂದರೆ ರಾಮ ಅವರು ಯೂಸ್ ಮಾಡ್ತಂಥ ವಸ್ತುಗಳಿರ್ಬೋದು ಅವು. ಅದಷ್ಟೇ ಅಲ್ಲ, ರಾಮ ಅವರ ಪಾದ ಕೂಡ ಇದೆ ನೋಡಿ ಅಲ್ಲಿ. ಬಟ್ ಟೆಂಪಲ್ ಅನ್ನೋದು ಇನ್ನೂ ಅಷ್ಟೊಂದು ಡೆವಲಪ್ ಆಗಿಲ್ಲ. ಬಟ್ ಇದು ಫಾರೆಸ್ಟ್ ಒಳಗಡೆ ಇರೋದ್ರಿಂದ ಪೊಲಿಟಿಕಲ್ ವೈಸ್ ಮತ್ತು ತಮಿಳ್ನಾಡು ಗೌರ್ಮೆಂಟ್ ಇರ್ಬೋದು, ಕರ್ನಾಟಕ ಗೌರ್ಮೆಂಟ್ ಇರ್ಬೋದು, ಇದನ್ನು ಮನಸ್ಸಿಟ್ರೆ ದೊಡ್ಡ ಮಟ್ಟದಲ್ಲಿ ಡೆವಲಪ್ ಅನ್ನೋದನ್ನು ಮಾಡ್ಬೋದು. ಅಷ್ಟೇ ಅಲ್ಲ, ಪ್ರಧಾನ ಅರ್ಚಕರು ರಂಗನಾಥ್ ಅಂತ ನಮ್ಮೂರವರು ಇವರು. ಹೊರಗಡೆ ಹೋಗೋಣ.
ಟೆಂಪಲ್ಗೆ ಹೋಗಿದ್ದು ಎಂಟ್ರೆನ್ಸ್ ಬಂದ ತಕ್ಷಣ ಇಲ್ಲಿ ವಿನಾಯಕ ಅವ್ರನ್ನ ನೋಡ್ಬೋದು. ಅದಷ್ಟೇ ಅಲ್ಲ, ರಾಮಕೃಷ್ಣ ಅವರ ಸ್ಟ್ಯಾಚ್ಯೂ ಸಹ ಇದೆ. ಎಡಬದಿಯಲ್ಲಿ ನಮ್ಮ ಆಂಜನೇಯವ್ರನ್ನ ಸಹ ನಾವು ನೋಡ್ಬೋದು. ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ ನಾನು ನಿಮಗೆ ಈ ಸ್ಥಳದಲ್ಲಿ ಹಿಸ್ಟಾರಿಕಲ್ ಪ್ಲೇಸ್ ಒಂದನ್ನು ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಆ್ಯಕ್ಚುಲಿ ನಾವು ಆ ಸ್ಥಳದ ಮುಂದೆ ನಿಂತಿರ್ತಕ್ಕಂಥದ್ದು. ಏನಪ್ಪ ಇವನು ಬಂಡೆಕಲ್ ಮೇಲೆ ಯಾವುದೋ ಒಂದು ಗುಂಡಿ ಇರ್ತಕ್ಕಂಥ ಸ್ಥಳವನ್ನು ತೋರಿಸಿ ಹಿಸ್ಟಾರಿಕಲ್ ಪ್ಲೇಸ್ ಅಂತ ಹೇಳ್ತಾ ಇದ್ದಾನಲ್ಲ ಅಂತಂತ ತಪ್ಪು ತಿಳ್ಕೊಬೇಡಿ. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಲ್ಲಿ ನಿಮಗೆ ಹೇಳಿದ್ದೆ, ಅಯೋಧ್ಯಕ್ಕೂ ಈ ಮನ್ಗೂ ಏನೋ ಒಂದು ಸಂಬಂಧ ಇದೆ ಅಂತಂತ ಹೇಳಿದ್ದೆ ಅಲ್ವಾ. ಅದು ಬೇರೆ ಏನಲ್ಲ, ರಾಮ ಅವರು ಅವರ ಪುರಾತನ ಕಾಲದಲ್ಲಿ ಇಲ್ಲಿಗೆ ಬಂದಿದ್ದಂಥ ಒಂದು ಇತಿಹಾಸ ಅನ್ನೋದು ಸಹ ಇದೆ. ಅದಷ್ಟೇ ಅಲ್ಲ, ಅವರು ಈ ಕಡೆ ಬಂದಿರಬೇಕಾದಾಗ ಈ ಪ್ರದೇಶದಲ್ಲಿ ಆಕ್ಸಿಜನ್ ಕೊರತೆ ಸಿಕ್ಕಾಪಟ್ಟೆ ಇತ್ತು ಅಂತಂತ ಹೇಳಿ ಬಂದಿದೆ. ಆ ಆಕ್ಸಿಜನ್ ಕೊರತೆಯನ್ನು ನಿಭಾಯಿಸೋಕ್ಕೋಸ್ಕರ ರಾಮ ಅವರು ಇಲ್ಲಿ ಮಂಡಿಯೂರಿ ತಮ್ಮ ಬಿಲ್ಲಿನಿಂದ ಬೆಟ್ಟವನ್ನು ಮುಕ್ತಿ ಮಾಡಿದ ಒಂದು ಇತಿಹಾಸ ಅನ್ನೋದು ಕೂಡ ಇದೆ. ಆ್ಯಕ್ಚುಲಿ ಇಲ್ಲಿ ಬೆಟ್ಟ ಕಾಣ್ಬೋದು, ಬಟ್ ಮೊಬೈಲಲ್ಲಿ ಅದನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಬಟ್ ಈ ಟೆಂಪಲ್ ಬಗ್ಗೆ ಹಿಸ್ಟ್ರಿ ಅಂತ ತಿಳ್ಕೊಳ್ಳೋಕೆ ಹೋದರೆ ಇನ್ನೂ ಬೇಜಾನಿದೆ. ಮತ್ತು ಇವಾಗ ರಾಮ ಅವರು ಬಿಲ್ಬಿಟ್ಟಂಥ ಒಂದು ಆಧಾರಕ್ಕೋಸ್ಕರ ಅವರ ಸ್ಟ್ಯಾಚ್ಯೂ ಸಹ ಇಲ್ಲಿ ಇಟ್ಟಿದ್ದಾರೆ. ಅದನ್ನು ಸಹ ನಾವು ಇಲ್ಲಿ ನೋಡ್ಬೋದು. ಅಯೋಧ್ಯದಲ್ಲಿರ್ತಕ್ಕಂಥ ರಾಮ ಮಂದಿರಕ್ಕೂ ಸಾವಿರಾರು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ನಮ್ಮೂರಿನ ಈ ರಾಮರ ಪಾದಕ್ಕೂ ಇರ್ತಕ್ಕಂಥ ಒಂದು ಸಣ್ಣ ಕನೆಕ್ಟಿವಿಟಿ ಅನ್ನೋದನ್ನು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ನಾನು ನಿಮಗೆ ತಿಳಿಸೋ ಒಂದು ದೊಡ್ಡ ಪ್ರಯತ್ನ ಮಾಡಿದ್ದೀನಿ. ಸೊ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ನಂಬ್ತಾ ಇದ್ದೀನಿ. ಅದಷ್ಟೇ ಅಲ್ಲ, ಅಯೋಧ್ಯದಲ್ಲಿ ರಾಮ ಮಂದಿರ ಉದ್ಘಾಟನೆ ಆಗಬೇಕಾದ್ರೆ ಇಲ್ಲಿಂದ ಸಹ ಮಣ್ಣನ್ನು ಪೂಜೆಗೆ ಅಂತಂತ ತಗೊಂಡೋಗಿದ್ರಂತೆ. ಇದು ಆ್ಯಕ್ಚುಲಿ ನನಗೆ ಟ್ರಿಪ್ಪಲ್ಲಿ ಇರಬೇಕಾದ್ರೆ ಗೊತ್ತಾಗಿರಲಿಲ್ಲ. ಅದಾದ ಬಳಿಕ ನಾನು ಮನೆಗೆ ಬಂದಾಗ ನನ್ನ ತಮ್ಮ ಹೇಳಿದ್ದ, ಇಲ್ಲಿಂದ ಸಹ ಅಯೋಧ್ಯಕ್ಕೆ ಮಣ್ಣನ್ನು ತಗೊಂಡೋಗಿದ್ರು ಅಂತಂತ. ತುಂಬಾ ಖುಷಿ ಆಯಿತು. ಮತ್ತು ರಾಮ, ಸೀತೆ, ಲಕ್ಷ್ಮಣ ಇವರ ಬಾಂಧವ್ಯ ಈ ಮಣ್ಣಿಗೆ ಹೆಂಗೆ ಬಂದರು ಅಂತಂತ ನನಗೆ ತಿಳ್ಕೊಳ್ಳೋ ಕುತೂಹಲ ಹೆಚ್ಚೆಚ್ಚಿನ ರೀತಿಲಿ ಉಟ್ಕೊಬಿಟ್ಟಿದೆ. ಸೊ ಇನ್ನು ಮುಂದೆ ರಾಮಾಯಣ ಅನ್ನೋದನ್ನು ಓದಬೇಕು ಅಂತಂತ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಅದಷ್ಟೇ ಅಲ್ಲ, ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿಂದನೇ ರಾಮ, ಸೀತೆ, ಲಕ್ಷ್ಮಣ ಅನ್ನೋರು ಲಂಕೆಗೆ ಹೋದ್ರು ಅನ್ನೋ ಒಂದು ದೊಡ್ಡ ಇತಿಹಾಸ ಕೂಡ ಇದೆಯಂತೆ. ಅದಷ್ಟೇ ಅಲ್ಲ, ಇಲ್ಲಿಂದ ರಾಮ ಅವರು ಏನು ಮಂಡಿ ಊರಿ ಬಿಲ್ ಬಿಟ್ರಲ್ಲ, ಆ ಬೆಟ್ಟದ ತನಕ ಐಡೆಂಟಿಫಿಕೇಷನ್ಗೋಸ್ಕರ ಕಲ್ಲು ಅನ್ನೋದನ್ನು ನೆಟ್ಟವ್ರೆ ಅಂತಂತ ಅರ್ಚಕರು ಹೇಳಿದ್ರು. ಸೊ ಅದನ್ನು ನಾನು ನೋಡಿಲ್ಲ ಇಲ್ಲಿ ತನಕ. ಇನ್ನು ಮುಂದೆ ನೋಡಿ ತಿಳ್ಕೊಳ್ಳೋವಂಥ ಒಂದು ದೊಡ್ಡ ಪ್ರಯತ್ನ ಅನ್ನೋದನ್ನು ಮಾಡಬೇಕು. ಎನಿವೇಸ್ ಕೋಡ್ ಇವತ್ತಿನ ಲಾಗ್ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತಂತ ನಂಬ್ತೀನಿ. ಅದಷ್ಟೇ ಅಲ್ಲ, ತುಂಬಾ ಖುಷಿ ಅನ್ನಿಸ್ತಾ ಇದೆ. ನನ್ನ ಸೈಕ್ಲಿಂಗ್ ಜರ್ನಿ ಕಂಪ್ಲೀಟ್ ಆದಮೇಲೆ ಇದು ನನ್ನ ಫಸ್ಟ್ ಲಾಗ್ ವಿಡಿಯೋ. ಇನ್ಮೇಲೆ ಬೇರೆ ಬೇರೆ ಕಂಟೆಂಟು ಮತ್ತು ಬೇರೆ ಬೇರೆ ಎಂಟರ್ಟೈನ್ ಜೊತೆಗೆ ನಿಮ್ಮನ್ನ ಭೇಟಿಯಾಗೋ ಒಂದು ದೊಡ್ಡ ಪ್ರಯತ್ನ ಮಾಡಬೇಕು ಅಂದ್ಕೊಂಡು ಇದ್ದೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಹೊಸಬ್ರಾಗಿ ಬಂದೆ ಮರೀದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲಲ್ಲಿ ಇಟ್ಕೊಳ್ಳಿ. ಹಾಗೆ ವೀಡಿಯೋನ ಫ್ರೆಂಡ್ಸು, ಫ್ಯಾಮಿಲಿ ಅಂತ ಎಲ್ರಿಗೂ ಶೇರ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಮತ್ತು ಹೊಸ ಲಾಗ್ ವಿಡಿಯೋದಲ್ಲಿ ಹೊಸ ಕಂಟೆಂಟ್ ಜೊತೆ, ಹೊಸ ವಿಷಯದ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರೂ ಸೇಫಾಗಿ ಖುಷಿಯಾಗಿರಿ. ಜೈ ಕರ್ನಾಟಕ ಮಾತೆ.